ಹಾಯ್ ಎವ್ರಿವನ್. ನೋಡಿ, ಒಂದು ಟೊಯೋಟಾ ಟೈಗರ್ ಗಾಡಿ. ಬಂದ್ಬಿಟ್ಟು ಫ್ರೋನ್ಸು ಟೊಯೋಟಾ ಟೈಗರ್ ಎರಡೂ ರನ್ನಿಂಗ್ ನಲ್ಲಿ ನಡೀತಾ ಇದೆ. ಈ ಗಾಡಿಗೆ ಬಂದ್ಬಿಟ್ಟು ನಾವು ಆಲ್ಮೋಸ್ಟ್ 90% ಕೆಲಸ ಇದಕ್ಕೆ ಮಾಡಿದ್ದೀವಿ. ಏನೇ ಅಂದ್ರೆ ನೋಡ್ಬೋದು ನೀವು, ಬಾರ್ ಲೈಟ್ ಹಿಂದ್ಗಡೆ ಇದು ತೆಗಿಬಿಟ್ಟು ಕನೆಕ್ಟಿಂಗ್ ಲೈಟ್ ಒಂದು ಹಿಂದ್ಗಡೆ ಫಿಟ್ ಆಗಿದೆ. ಆಮೇಲೆ ಸ್ಪಾಯ್ಲರ್ಗೆ ಇಲ್ಲಿ ಖಾಲಿ ಬರ್ತದೆ. ಸ್ಪೆಲ್ಲರ್ಗೆ ಒಂದು ಲಿಪ್ ಸ್ಪೆಲ್ಲರ್ ಒಂದು ಹಾಕಿದ್ದೀನಿ ಇದಕ್ಕೆ. ಔಟ್ಸೈಡ್ ಮಾತ್ರ ಇಷ್ಟು ಫಿಟ್ಟಿಂಗ್ ಆಗಿದೆ. ಇನ್ಸೈಡ್ ಬಂದರೆ ನೀವು ಆಲ್ಮೋಸ್ಟ್ ನಿಮಗೆ ಏನೇನು ಗಾಡಿಗೆ ನೆಸೆಸಿಟಿ ಇದೆ ಅಷ್ಟು ಎಲ್ಲ ನಾವು ಈ ಗಾಡಿಗೆ ಫಿಟ್ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್ ಇದು RC ಲಿವರ್ ನೋಡ್ಬೋದು ನೀವು, ತೆಗಿಬಿಟ್ಟು ಒಂದು RC ಲಿವರ್ ಫಿಟ್ ಆಗಿದೆ. ಅದಕ್ಕೆ ಪ್ಯಾನಲ್ ಮ್ಯಾಟ್ ಬರ್ತದೆ. ಇದು ತೆಗಿಬಿಟ್ಟು ನಾವು ಗ್ಲಾಸಿ ಫ್ರೇಮ್ದು ಒರಿಜಿನಲ್ ಪ್ಯಾನಲ್ ಹಾಕಿರೋದು. ಇದು ಏನು ಆಫ್ಟರ್ ಮಾರ್ಕೆಟ್ ಇಲ್ಲ, ಒರಿಜಿನಲ್ ಪ್ಯಾನಲ್ ಮಾಡಿರೋದು. ಮಿರರ್ ಇದಕ್ಕೆ ಬರಲ್ಲ, ಆಟೋಫಾಲ್ ಮಿರರು ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ಓಪನ್ ಮಾಡ್ರೆ ಓಪನ್, ನಿಮಗೆ ಕ್ಲೋಸ್ ಮಾಡ್ರೆ ಕ್ಲೋಸ್. ಪ್ಲಸ್ ಇದಕ್ಕೆ ಬಂದ್ಬಿಟ್ಟು ಆಡಿಯೋ ಐಟಮ್ನಲ್ಲಿ ಬಂದರೆ ನೀವು ಆಡಿಯೋ ಐಟಮ್ನಲ್ಲಿ ಇದು ಒಂದು ನೀಡ್ ಫಾರ್ ಸ್ಪೀಡ್ ಅಂತ ಒಂದು ಬ್ರ್ಯಾಂಡ್ ಇದೆ. ಇದರಲ್ಲಿ ಇದು ಬ್ರ್ಯಾಂಡೆಡ್ ಸಿಸ್ಟಮ್. ಇದೊಂದು ಬ್ರ್ಯಾಂಡ್ ಇದೆ. ಬ್ರ್ಯಾಂಡ್ನಲ್ಲಿ ಏನಿದೆ ಅಂದರೆ ಫೀಚರ್ ಬೇರೆ ಥರ ಇರ್ತದೆ, ವಾರಂಟಿ ಸಿಗುತ್ತೆ. ಪ್ಲಸ್ ಇದರಲ್ಲಿ ಕ್ಲಾರಿಟಿ, ಫಂಕ್ಷನ್ನು ಬೇರೆ ಬೇರೆ ಥರ ಇರ್ತದೆ. ಇದು ಬಂದ್ಬಿಟ್ಟು ನಿಮಗೆ 4GB 64GB 9 ಸಿಸ್ಟಮ್. ಇದೊಂದು ಸಿಸ್ಟಮ್ ಫಿಟ್ ಆಗಿದೆ. QLED ನೀಡ್ ಫಾರ್ ಸ್ಪೀಡ್ ಅಂತ ಒಂದು ಬ್ರ್ಯಾಂಡ್ ಇದೆ. ಇದಕ್ಕೊಂದು ಫಿಟ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ಬಂದರೆ ನೀವು ಫ್ರಂಟ್ನಲ್ಲಿ ರ್ಯಾಂಬೋ ಸ್ಪೀಕರ್ ಕಾಂಪೊನೆಂಟ್ ಫಿಟ್ ಆಗಿದೆ. ಹಿಂದ್ಗಡೆ ಬಂದರೆ ನೀವು ರ್ಯಾಂಬೋ ಸ್ಪೀಕರು ಕೋಎಕ್ಸೆಲ್ ಫಿಟ್ ಆಗಿದೆ. ಇಲ್ಲಿ ಬಂದರೆ ತಿರ್ಗಾ ನೀವು ಸ್ಟೇರಿಂಗ್ ನಾವು ಆಲ್ಮೋಸ್ಟ್ ಎಲ್ಲ ಗಾಡಿನಲ್ಲಿ ತೋರಿಸಿದ್ದೀನಿ ನಿಮಗೆ. ಈ ಥರ ಸ್ಟೇರಿಂಗ್ ಬಂದಿರ್ತದೆ. ಇದು ತೆಗಿಬಿಟ್ಟು ಸ್ಟೇರಿಂಗ್ ನಾವು ಟಾಪ್ ಆ್ಯಂಡ್ ಮಾಡಲ್ದು ಸ್ಟೇರಿಂಗ್ ಒಂದು ಫಿಟ್ ಮಾಡಿದ್ದೀನಿ ಇದಕ್ಕೆ. ಇದು ಒಂದು ಸ್ಟೇರಿಂಗ್ ಫಿಟ್ ಮಾಡಿ ನಾವು ನೆಕ್ಸ್ಟು ಫ್ರೋನ್ಸು ಟೊಯೋಟಾ ಟೈಗರ್ ಗಾಡಿಗೆ ಕ್ರೂಸ್ ನಮ್ಮ ಪ್ರೊಸೆಸಿಂಗ್ ನಡೀತಾ ಇದೆ. ಆದರೆ ಬೇಗ ವೀಡಿಯೋನಲ್ಲಿ ಹಾಕ್ತೀನಿ. ಇದೆಲ್ಲ ವೀಡಿಯೋ ಮಾಡ್ತಾ ಇರೋದನ್ನು ನಿಮಗೋಸ್ಕರನೇ ನಾವು ಇಷ್ಟೆಲ್ಲ ಇದು ಮಾಡಿ ಏನೇನು ಮಾಡಬೇಕು ಅಂತ. ಸಿಸ್ಟಮ್ದು ಒಂದು ಲುಕ್ ನೋಡ್ಬೋದು ನೀವು. ಬೇಸ್ ಮಾಡಲ್ನಲ್ಲಿ ಈ ಥರ ಬಂದಿರ್ತದೆ. ಈ ಫ್ರೇಮೇ ತೆಗಿಬಿಟ್ಟು ನಾವು ಗ್ಲಾಸಿ ಫ್ರೇಮ್ ಹಾಕಿ 9 ಸಿಸ್ಟಮ್, ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ ವಿತ್ ಸಿಮ್ ಸ್ಲಾಟ್ ಬರ್ತದೆ. 5G 4G ನೀವು ಫೋನ್ ಸಿಮ್ ಆದರೆ ಅದನ್ನು ಸ್ಲಾಟ್ ನಿಮಗೆ ಆಗುತ್ತೆ. AC ವೆಂಟ್ ಇದು ಫಿಟ್ ಮಾಡಿ, ಇದು AC ವೆಂಟ್ ಒಂದು ಫಿಟ್ ಮಾಡಿದ್ದೀನಿ ಇದಕ್ಕೆ. ಇದು ಒಂದು ಕೆಲಸ ಆಗಿದೆ. ಒಂದು ಗೇರ್ ನಾಬ್ ನೋಡ್ಬೋದು ನೀವು, ಈ ಥರ ಕೊಟ್ಟಿರ್ತಾರೆ ಗೇರ್ ನಾಬ್. ಇದು ತೆಗಿಬಿಟ್ಟು ನಾವು ಗೇರ್ ನಾಬ್ ಇದಕ್ಕೆ ಫಿಟ್ ಮಾಡಿದ್ದೀನಿ. ಇದು ಒಂದು ಕೆಲಸ ಆಗಿದೆ. ಸಿಸ್ಟಮ್ ಫಿನಿಶಿಂಗ್ ನೋಡ್ಬೋದು ನೀವು. ಇದರಲ್ಲಿ ಏನಿದೆ ಅಂದರೆ ನಿಮಗೆ ಟಚ್ ಕ್ವಾಲಿಟಿನೂ ಸೂಪರ್ ಆಗಿದೆ. ಟಚ್ ಕ್ವಾಲಿಟಿನೂ ಸೂಪರ್ ಆಗಿದೆ. ಪ್ಲಸ್ ಇದರಲ್ಲಿ ನಾವು 360 ಡಿಗ್ರಿ ಕ್ಯಾಮ್ರಾ ಫಿಟ್ ಮಾಡಿರೋದು. ಇವಾಗ ನೋಡಿ, ಇಲ್ಲಿ ಲೆಫ್ಟ್ ಇಂಡಿಕೇಟರ್ ಹಾಕ್ತೀನಿ, ಲೆಫ್ಟ್ ಎಲ್ಲ ಶೋ ಆಗುತ್ತೆ ನಿಮಗೆ. ತಿರ್ಗಾ ನಿಮಗೆ ರೈಟ್ ಇಂಡಿಕೇಟರ್ ಹಾಕ್ತೀನಿ, ರೈಟ್ ಶೋ ಆಗುತ್ತೆ. ಇದೊಂದು ಪ್ರೊಸೆಸಿಂಗ್ ಇದೆ. ತಿರ್ಗಾ ನಿಮಗೆ ರಿವರ್ಸ್ ಆದರೆ ರಿವರ್ಸ್ ಶೋ ಆಗುತ್ತೆ, ಫ್ರಂಟ್ ಆದರೆ ಫ್ರಂಟ್ ಶೋ ಆಗುತ್ತೆ. ಇದು ಬ್ರ್ಯಾಂಡೆಡ್ ಸಿಸ್ಟಮ್. ಇದು ಒಂದು ಬಜೆಟ್ನಲ್ಲಿ ನಿಮ್ಮ ಬಜೆಟ್ ಇದ್ದರೆ ಫ್ರೋನ್ಸ್ ಇರಲಿ, ಬೆಲಿನೋ ಇರಲಿ, ಟೊಯೋಟಾ ಟೈಗರ್ ಇರಲಿ, ಯಾವ ಗಾಡಿನಲ್ಲಿ ಇರಲಿ ಬೇಸಿಕ್ ಮಾಡಲು ಇದು ಒಂದು ಬಜೆಟ್ನಲ್ಲಿ ನಿಮಗೆ ಸಿಸ್ಟಮು ಸ್ಪೀಕರು ಇದು ಬರೋದು. ಇದು ಇವಾಗ ಡೋರ್ ಪ್ಯಾಡ್ ಎಲ್ಲ ಕ್ಲೋಸ್ ಆಗಿದೆ. ಸೊ ಡೋರ್ ಪ್ಯಾಡ್ ಕ್ಲೋಸ್ ಆದರೆ ನಿಮಗೆ ನೋಡಿ 2 ಟ್ರಿಮ್ ಫಿಟ್ ಆಗಿದೆ. ಇದು ಈ ಥರ ನಿಮಗೆ ಫಿನಿಶಿಂಗ್ ಬರ್ತದೆ. ಇದು ಒಂದಾಯಿತು. ಆ ಸೈಡ್ ನಿಮಗೆ ಲೆಫ್ಟ್ ಸೈಡ್ ತೋರಿಸ್ತೀನಿ. ಬಟ್ ಒಳಗಡೆ ಇನ್ನೊಂದು ಕೆಲಸ ಏನಂದರೆ ಆಮ್ರೆಸ್ಟ್ ನಿಮಗೆ ಈ ಥರ ಕಂಪ್ನಿಯಿಂದ ಬಂದಿರ್ತದೆ. ಇದು ತೆಗಿಬಿಟ್ಟು ನಾವು ಆಮ್ರೆಸ್ಟ್ ಹಾಕ್ಬಿಟ್ಟು AC ವರ್ಕಿಂಗ್ ಜೊತೆನಲ್ಲಿ ಈ ಗಾಡಿಗೆ ಮಾಡಿರೋದು. AC ವರ್ಕಿಂಗ್ ಬೇಕಂದರೆ AC ವರ್ಕಿಂಗ್ ಮಾಡಿಕೊಡೋಣ, AC ಬೇಡ ಅಂದರೆ AC ವರ್ಕಿಂಗ್ ನಿಮಗೆ ನಿಮ್ಮ ಇಷ್ಟ ಯಾವ್ದು ಬೇಕಾದರೂ ಮಾಡ್ಕೊಡೋಣ. ಇವಾಗ ಇನ್ಸೈಡು ಇಷ್ಟೊಂದು ಐಟಮ್ ಆಗಿದೆ. ನೀವು ಏನೇನಾಗಿದೆ ಅಂದರೆ ಆಮ್ರೆಸ್ಟ್ ವಿತ್ AC ವರ್ಕಿಂಗ್ ಜೊತೆನಲ್ಲಿ ಒಂದು ಗೇರ್ ನಾಬು, ಒಂದು ಸಿಸ್ಟಮು, ಗ್ಲಾಸಿ ಫ್ರೇಮ್ ಜೊತೆನಲ್ಲಿ AC ವೆಂಟು, ಒಂದು ಸ್ಟೇರಿಂಗ್ ಕಂಟ್ರೋಲ್ ನಿಮಗೆ ವರ್ಕ್ ಆಗುತ್ತೆ. ಕ್ರೂಸ್ ನಾವು ಮಾಡ್ತಾ ಇದ್ದೀನಿ. ಗ್ರ್ಯಾಂಡ್ ವಿಟಾರಾ, ಹೈರೈಡರು, ಬೆಲಿನೋ ಅದೆಲ್ಲ ಗಾಡಿಗೆ ಆಗಿದೆ. ಫ್ರೋನ್ಸು ಟೊಯೋಟಾ ಟೈಗರ್ ಆ ಗಾಡಿ ಪ್ರೊಸೆಸಿಂಗ್ ನಡೀತಾ ಇದೆ. ಆದ ತಕ್ಷಣವೇ ಅದೇ ನಿಮಗೆ ನಮ್ಮ ವೀಡಿಯೋನಲ್ಲಿ ಸಿಗುತ್ತೆ. ನೋಡ್ತಾ ಇರಿ. ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್, ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಏನು ಕೆಲಸ ನಾವು ಮಾಡಿದ್ದೀನಿ ಅದೇ ವೀಡಿಯೋ ಆಗೋದು. ಏನು ನಿಮಗೆ ಬೆನಿಫಿಟ್ ಇದೆ ಅದೇ ವೀಡಿಯೋ ಆಗೋದು. ಅದನ್ನ ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ಏನೇನು ಮಾಡಬೇಕು ಅಂತ ಅದು ಮಾಡೋಣ.
ಇವಾಗ ಅದು ಬಿಟ್ರೆ ನಿಮಗೆ ಇನ್ಸೈಡ್ ಬಂದ್ರೆ ನೀವು ಇದು ತೆಗಿಬಿಟ್ರೆ ನಾವು ಎಲ್ಲ ಇದು ಮ್ಯಾಟ್ ಒಂದು ಫುಲ್ ಮ್ಯಾಟ್ ಒಂದು ಆಗಿದೆ. ಇದು ಮ್ಯಾಟ್ ನೀವು ಫೀಲ್ ನೋಡಿದ್ರೇ ನಿಮ್ಗೆ ಗೊತ್ತಾಗೋದು ಯಾವ ತರ ಇದೆ ಮ್ಯಾಟ್ ಇಂದ. ಅದು ಒಂದಾಗಿದೆ. ಇದು ಒಂದಾದ್ರೆ ಇವಾಗ ಕೀ ನಿಮ್ಗೆ ಈ ತರ ಕೊಟ್ಟಿರ್ತಾರೆ ಕಂಪ್ನಿಯವರು. ಟೊಯೋಟಾದು ಕೀ ಒಂದು ಬರ್ತಿದೆ. ಇದೇ ಕೀಗೆ ನಾವು ನಿಮ್ ಕೀ ಏನು ಹಾಳು ಮಾಡಲ್ಲ. ನೋಡಿ ಒಂದು ಕೀ ಏನ್ ಮಾಡಿದೀನಿ ಅಂದ್ರೆ ನಾವು ಫ್ಲಿಪ್ ಮಾಡಲ್ದು ಲೋಗೋ ಟೊಯೋಟಾದೇ ಬರ್ತದೆ ನಿಮಗೆ. ಇದು ಒಂದು ಕೀ ಒಂದು ಮಾಡಿದೀನಿ ಫ್ಲಿಪ್ ಮಾಡಲ್ದು. ಇದು ನಿಮಗೆ ಫ್ರೋನ್ಸ್ ಬೇಕಂದ್ರೆ ಫ್ರೋನ್ದು ಸಿಗುತ್ತೆ, ಬೆಲ್ಲಿನೋಸ್ ಬೇಕಂದ್ರೆ ಬೆಲ್ಲಿನೋಸ್ ಸಿಗುತ್ತೆ, ಟೊಯೋಟಾ ಟೈಗರ್ ಲೋಗೋ ಅಂದ್ರೆ ಟೊಯೋಟಾ ಟೈಗರ್ದು ಲೋಗೋ ಸಿಗುತ್ತೆ. ಇದು ಒಂದು ಕೀ ಮಾಡಿದ್ದೀನಿ ನಾವು. ಇದು ನಿಮ್ಮ ಕೀ ಏನು ನಾವು ಹಾಳು ಮಾಡಿಲ್ಲ. ನೆಕ್ಸ್ಟ್ ಟೈಮ್ ನಿಮಗೆ ಬೇಕಂದ್ರೆ ಇದನ್ನು ಕೀ ನೀವು ಯೂಸ್ ಮಾಡ್ಬೋದು. ಇದು ಒಂದು ಕೀ ಪ್ರೊಸೆಸಿಂಗ್ ಒಂದು ಇದಕ್ಕೆ ನಾವು ಮಾಡಿದ್ವಿ. ಇವಾಗ ಅದು ಬಂದರೆ ನಿಮಗೆ ಒಳಗಡೆ ಸೀಟ್ ಕವರ್ ಫಿಟ್ಟಿಂಗು ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಇದೆ. ಇನ್ನೊಂದು ಬಂದ್ಬಿಟ್ಟು ಈ ಬಟ್ಟೆನೇ ಬೇರೆ ಥರ, ಈ ಮೆಟೀರಿಯಲ್ಲೇ ಬೇರೆ ಥರ. ಇದು ನೀವು ಟಚ್ ಆ್ಯಂಡ್ ಫೀಲ್ ಮಾಡಿದ್ರೇ ನಿಮಗೆ ಗೊತ್ತಾಗೋದು ಯಾವ ಥರ ನಾವು ಫಿಟ್ ಮಾಡಿದ್ದೀನಿ, ಯಾವ ಥರ ಫಿನಿಶಿಂಗ್ ಇದೆ. ಈ ಕಲರ್ ಏನಕ್ಕೆ ಕೊಡೋದು ಅಂದರೆ ಈ ಫಿನಿಶಿಂಗ್ ನಿಮಗೆ ಇದಕ್ಕೆ ಮ್ಯಾಚ್ ಆಗುತ್ತೆ. ನೋಡಿ ಇಲ್ಲಿದೆ ಈ ಫಿನಿಶಿಂಗ್ ನಿಮಗೆ ಈ ಮೆಟೀರಿಯಲ್ಗೆ ನಿಮಗೆ ಮ್ಯಾಚ್ ಆಗುತ್ತೆ. ಇದು ನೋಡ್ಬೋದು ನೀವು. ಹಿಂದ್ಗಡೆನೂ ಬಂದರೆ ನಿಮಗೆ ಹಿಂದ್ಗಡೆನೂ ನಾವು ಪ್ಯಾನಲ್ ಚೇಂಜ್ ಮಾಡಿ ಇದು ಹಿಂದ್ಗಡೆನೂ ಸೀಟ್ ಒಂದು ಫಿಟ್ ಆಗಿದೆ. ಇದು ಫಿಟ್ಟಿಂಗು ನೋಡ್ಬೋದು. ನಮ್ಮ ಕೈನಲ್ಲಿ ಎಷ್ಟಾಗತ್ತೆ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ನಾವು ಫಿಟ್ ಮಾಡಿ ನಿಮಗೆ ಕೊಡ್ತೀನಿ. ವಿತ್ ಚಾರ್ಜರ್ ಹಾಕ್ಬಿಟ್ಟು ಇದು ಚಾರ್ಜರ್ ಹಾಕ್ಬಿಟ್ಟು ವಿತ್ ಎ ಸಿ ಜೊತೆನಲ್ಲಿ ನಾವು ಇದು ಫಿಟ್ ಮಾಡಿರೋದು. ಇದು ವಿತ್ ಎ ಸಿ ಜೊತೆನಲ್ಲಿ ನಿಮಗೆ ಫಿಟ್ ಮಾಡಿರೋದು. ಇದು ಒಂದು ಕೆಲಸ ಆಗಿದೆ. ಡೋರ್ ಡ್ಯಾಂಪಿಂಗ್ ನಿಮಗೆ ತೋರಿಸ್ತೀನಿ ಏನು ನೆಸೆಸಿಟಿ ಇದೆ ಅಂತ. ನೋಡಿ ಡೋರ್ ಡ್ಯಾಂಪಿಂಗ್ ನೋಡ್ಬೋದು ನೀವು. ಇದು ಒಂದು ವಾಟರ್ ಗಾರ್ಡ್ ಹಾಕ್ಬಿಟ್ಟು ನೀವು ಸ್ಪೀಕರ್ ಹಾಳಾಗಬಾರ್ದು. ಒಂದು ನೆಸೆಸಿಟಿ ಇದೆ ಇದು ಹಾಕಿದ್ರೆ. ಇದಕ್ಕೊಂದು ರೀತಿ ಇದೆ ಕೆಲಸ ಮಾಡೋಕ್ಕೆ. ಈಗ ನಾವು ಹಿಂಗಡೆ ಒಂದು ರೂಮ್ ಫಿಟ್ ಮಾಡಿ ಈ ಥರ ಒಂದು ಫಿಟ್ಟಿಂಗ್ ನಾವು ಮಾಡೋದು. ಹಿಂಗಡೆನೂ ನೋಡ್ಬೋದು ನೀವು ಫಿಟ್ಟಿಂಗು. ಓಎಕ್ಸಲ್ಲಿ ಸ್ಪೀಕರ್ ಹಾಕಿ ಇದಕ್ಕೆ ಇಲ್ಲಿನೂ ವಾಟರ್ ಗಾರ್ಡ್ ಹಾಕಿ ನಾವು ಫಿಟ್ ಮಾಡಿರೋದು. ಇದು ಇದು ಬಾರ್ಲೆಟ್ ಒಂದೇ ಇದಕ್ಕೆ ಫಿಟ್ ಆಗಿದೆ. ಫ್ರಂಟ್ ಕ್ಯಾಮ್ರಾ ನಿಮಗೆ ತೋರಿಸ್ತೀನಿ ನೋಡಿ ಎಲ್ಲಿ ನಾವು ಫಿಟ್ ಮಾಡಿದ್ದೀನಿ ಅಂತ. 360 ಆದ್ರೂ ನಾವು ಫ್ರಂಟ್ ನೋಡಿ ಎ ಸಿ ವೆಂಟ್ ಒಂದು ಈ ಥರ ಇಂಡಿಕೇಟರ್ ಇದ್ದಿದ್ದು ಇದು ತೆಗಿಬಿಟ್ಟು ನಾವು ಇದಕ್ಕೆ ಎ ಸಿ ವೆಂಟ್ ಹಾಕ್ಬಿಟ್ಟು ಗ್ಲಾಸಿ ಫ್ರೇಮು ಇದಕ್ಕೆ ಮ್ಯಾಚ್ ಆಗಲಿ ಅಂತ ಟಾಪ್ ಎಲ್ಲ ಅದಕ್ಕೆಲ್ಲ ಮಾಡಿ ನಾವು ಫಿಟ್ ಮಾಡಿರೋದು. ಇದು ಒಂದು ನಿಮಗೆ ಲುಕ್ ಇರ್ತದೆ. ನೆಕ್ಸ್ಟ್ ಇವಾಗ ಮುಂದೆ ಬಂದರೆ ನೀವು ಕ್ಯಾಮ್ರಾನು ನೋಡ್ಬೋದು ನಾವು ಯಾವ ಥರ ಫಿಟ್ ಮಾಡಿದ್ದೀನಿ ಅಂತ. ಇದು ಒಂದು ಟೊಯೋಟಾ ಟೈಗರ್ನಲ್ಲಿ ನಿಮಗೆ ಇಷ್ಟೆಲ್ಲ ಐಟಮ್ ಫಿಟ್ ಆಗಿರೋದು ಸಿಗುತ್ತೆ ನಿಮಗೆ. ಇದೆಲ್ಲ ಕೆಲಸ ನೋಡಿ ನೀವು ನಾವು ಏನು ಮಾಡ್ತಾ ಇದ್ದೀವಿ, ನಿಮಗೆ ಏನು ಬೆನಿಫಿಟ್ ಇದೆ ಫಿಟ್ ಮಾಡಿದ್ರೆ ನೀವು ನಿಮ್ಮ ಗಾಡಿಗೆ ಏನು ನೆಸೆಸಿಟಿ ಇದೆ ಇದೆಲ್ಲ ಇರ್ತದೆ. ನೋಡಿ ಎಲ್ಲ ಐಟಮ್ ಪ್ಯಾನಲ್ದು. ಇದು ಎ ಸಿ ವೆಂಟ್ ಒಂದು ನಿಮಗೆ ತೋರಿಸಿಲ್ಲ, ಅದನ್ನು ತೋರಿಸ್ತೀನಿ ನೋಡಿ. ನೋಡಿ ಮಧ್ಯಾಹ್ನನೇ ನಾವು ಇದು ಒಂದು ಚೇಂಜ್ ಮಾಡಿದ್ದೀನಿ. ಇದಕ್ಕೆ ಇದನ್ನು ಚೇಂಜ್ ಮಾಡಿದ್ದೀನಿ. ಇಲ್ಲಿ ಒಂದು ಅಲ್ಲಿ ಒಂದು ಮಧ್ಯಾಹ್ನಲ್ಲಿ ನಿಮಗೆ ಸೆಂಟ್ರ್ನಲ್ಲಿ 4 ಡೋರ್ ಪ್ಯಾಡ್ನಲ್ಲಿ ಪ್ಯಾನೋ ಫಿನಿಶ್ ಫಿಟ್ ಆಗಿದೆ. ಈ ಥರ ನಿಮಗೆ ಬಂದಿರ್ತದೆ. ಇದು ತೆಗಿಬಿಟ್ಟು ನಾವು ಗ್ಲಾಸಿ ಫ್ರೇಮ್ದು ಒರಿಜಿನಲ್ ಒಂದು ಇದಕ್ಕೆ ಹಾಕಿದ್ದೀನಿ. ಇದು ಒಂದು ಕೆಲಸ ಆಗಿದೆ. ಸೀಟ್ ಕವರ್ ಲುಕ್ಕು ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಕಲರ್ ನಿಮಗೆ ಬೇಜಾನ್ ಸಿಗತ್ತೆ. ಕಲರ್ ಡಿಸೈನ್ ನಿಮಗೆ ಯಾವ ಥರ ಬೇಕು, ಯಾವ ಮೆಟೀರಿಯಲ್ ಬೇಕೋ ಆ ಥರ ಮಾಡ್ಕೊಡೋಣ. ಬಟ್ ಇದು ಅಂದರೆ ನಿಮಗೆ ಡೋರ್ ಪ್ಯಾಡು, ಬ್ಲ್ಯಾಕ್ ಡ್ಯಾಶ್ಬೋರ್ಡ್ಗೆ ಸಿಲ್ವರ್ ಸ್ಟಿಚಿಂಗು. ಇಲ್ಲಿ ನೋಡಿ ಇಲ್ಲಿ ಸಿಲ್ವರ್ ಇದೆ. ಈ ಸಿಲ್ವರ್ಗೆ ಈ ಡ್ಯಾಶ್ಬೋರ್ಡ್ಗೆ ಎಲ್ಲ ಮ್ಯಾಚ್ ಆಗತ್ತೆ ಅಂತ ನಾವು ಅದು ಒಂದೇ ಸೀಟ್ ಕವರ್ ನಿಮಗೆ ಮೆಟೀರಿಯಲು ನೋಡಿದ್ರೆ ನಿಮಗೆ ಗೊತ್ತಾಗೋದು. ಗೇರ್ನ ಬಂದು ಸ್ಟೇರಿಂಗ್ ಒಂದು ಕೀ ಫ್ಲಿಪ್ ಮಾಡೋದು, ಒಂದು ಸಿಸ್ಟಮು, ಒಂದು ರಿವರ್ಸ್ ಕ್ಯಾಮ್ರಾ. ನಿಮಗೆ 360 ಬೇಕಂದರೆ 360ನೂ ಆಪ್ಷನ್ ಇದೆ ಒಂದೇ ಸಿಸ್ಟಮ್ನಲ್ಲಿ. ಫ್ರಂಟ್ ಅಂಡ್ ರಿಯರ್ ಕ್ಯಾಮ್ರಾನು ಆಪ್ಷನ್ ಇದೆ, ಬರೀ ರಿವರ್ಸ್ ಕ್ಯಾಮ್ರಾನು ಆಪ್ಷನ್ ಇದೆ.
ಸೊ ನಿಮಗೆ ಯಾವುದು ಬೇಕೋ ಅದು ನೀವು ಮಾಡ್ಬೋದು, ಅದು ಒಂದು ಸಿಗುತ್ತೆ. ಇಲ್ಲಿ ನೋಡಿ ಏನು ನಿಮ್ಮ ಡಿಸಿಷನ್ ಇದೆ, ನೀವು ಏನು ಫಿಟ್ ಮಾಡಬೇಕು, ನಿಮ್ಮ ಗಾಡಿಗೆ ಏನು ನೆಸೆಸಿಟಿ ಇದೆ ಅದು ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ಯಾವ ಗಾಡಿನೂ ಇರಲಿ ಮಾಡಿ ಕೊಡೋಣ. ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಇದೆ, ಫೇಸ್ಬುಕ್ ಚಾನಲ್ ಇದೆ. ನಿಮ್ಗೆ ಕೆಲಸ ಬಗ್ಗೆನಲ್ಲಿನೇ ಸಿಗೋದು ವಿಡಿಯೋ ಎಲ್ಲ. ಏನು ಪ್ರೊಸೆಸಿಂಗ್ ಮಾಡ್ತಾ ಇದ್ದೀನಿ ನಾವು, ಏನು ಸಿಗ್ತಾ ಇದೆ, ಏನು ನೀವು ಆಗಿದ್ರೆ ನಿಮ್ಮ ಗಾಡಿಗೆ ಬೆನಿಫಿಟ್ ಇದೆ. ಇದು ಒಂದು ನಿಮಗೆ ಎಫೆಕ್ಟು ಹೇಳಂಗೇನೆ ಇಲ್ಲ, ಆ ಥರ ಬರ್ತಾ ಇದೆ. ಡ್ಯಾಂಪಿಂಗು ಈ ಸ್ಪೀಕರು ಕಂಪಲ್ಸರಿ ನೀವು ಡ್ಯಾಂಪಿಂಗ್ ಮಾಡ್ರೆ ಅದು ನಿಮಗೆ ಮಜಾ. ಒಂದು ಆಡಿಯೋ ಎಫೆಕ್ಟು ಒಂದು ಡ್ಯಾಂಪಿಂಗ್ ಮಾಡ್ರೆ, ಯಾಕಂದ್ರೆ ಮಾರುತಿ ಗಾಡಿ ಎಲ್ಲ ಅಷ್ಟೊಂದು ಬಿಲ್ಡ್ ಕ್ವಾಲಿಟಿ ಇರಲ್ಲ. ಆ ಬಿಲ್ಡ್ ಕ್ವಾಲಿಟಿ ನಾವು ಸಾಲಿಡ್ ಮಾಡಬೇಕಂದ್ರೆ ಈ ಥರ ಡ್ಯಾಂಪಿಂಗ್ ನಾವು ಕಂಪಲ್ಸರಿ ಮಾಡಲೇಬೇಕು, ಆವಾಗಲೇ ನಿಮಗೆ ಎಫೆಕ್ಟು ಬರೋದಿಲ್ಲ. ಊಫರ್ ಗೀಫರ್ ಏನು ಇಲ್ಲ, ಜಸ್ಟ್ 4 ಸ್ಪೀಕರು, 4 ಡೋರ್ಗೆ ಡ್ಯಾಂಪಿಂಗು, ಒಂದು ಸಿಸ್ಟಮು, ಒಂದು 360 ಡಿಗ್ರಿ ಕ್ಯಾಮ್ರಾ, ಒಂದು ಸ್ಟೇರಿಂಗು, ಒಂದು ಸ್ಟೇರಿಂಗ್ ಕಿಟ್ಟು, ಆ ಥರ ಎಕ್ಸಸರೀಸ್ ಹಾಕಿದ್ದೀನಿ. ಎಲ್ಲ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನು ನಿಮಗೆ ಬೆನಿಫಿಟ್ ಇದೆ, ಏನು ಮಾಡ್ಬೋದು ನಿಮ್ಮ ಗಾಡಿಗೆ. ನಿಮ್ಮ ಶೋರೂಮಿಂದ ಏನಾದ್ರು ಕೊಟ್ಟಿದ್ರೆ ಅದಕ್ಕೆ ನೀವು ಏನು ಮಾಡಬೇಕು, ಕೆಲವು ಕಡೆ ಫಿಟ್ ಮಾಡಿದರೆ ಇನ್ನೂ ನಿಮಗೆ ಏನು ನೆಸೆಸಿಟಿ ಇದೆ ಅದೆಲ್ಲ ನೋಡಿಬಿಟ್ಟು ನಿಮಗೆ ಮಾಡಿಕೊಡೋಣ. ಆಮ್ರೆಸ್ಟು ಕೆಲವು ಜನ ಏನು ಮಾಡ್ತಾರೆ, ಆಮ್ರೆಸ್ಟ್ ಹಾಕೊಂಡು ಬಂದುಬಿಡ್ತಾರೆ, AC ವರ್ಕಿಂಗ್ ಮಾಡಲ್ಲ. ಸೊ ಅದು ಸ್ವಲ್ಪ ನಮ್ಮ ಹತ್ರ ಡಿಫಿಕಲ್ಟ್, ಯಾಕೆಂದರೆ ನಮ್ಮ ಹತ್ರ ಫುಲ್ ಪ್ಯಾಕೇಜ್ದೇ ಗಾಡಿ ಜಾಸ್ತಿ ಬರೋದು. AC ವಿತ್ ವರ್ಕಿಂಗು ಆಮ್ರೆಸ್ಟ್ ಜೊತೆನಲ್ಲಿರ್ತದೆ. ನಿಮಗೆ ಬೇಕೇ ಬೇಕು ಅಂದರೆ ಬಿಫೋರ್ ನೀವು ಆರ್ಡ್ರ್ ಕೊಟ್ಟರೆ ನಮ್ಮ ಹತ್ರ ಎಕ್ಸ್ಟ್ರಾ AC ವರ್ಕಿಂಗ್ ಐಟಮ್ ಇದ್ದರೆ ನಿಮಗೆ ಹಾಕಿ ಕೊಡೋಣ, ಅದು ಒಂದು ನೋಡ್ಕೊಡಿ. ಬಟ್ ಆಡಿಯೋ ಕ್ವಾಲಿಟಿ ಏನು ಹೇಳಂಗೇನೆ ಇಲ್ಲ. ಫೋನ್ ಎಷ್ಟು ಜಸ್ಟಿಫೈ ಆಗುತ್ತೆ ಅಷ್ಟು ಮಾಡ್ಬೋದು ಸರ್ ನಾವು. ಬಟ್ ನೀವು ರಿಯಲ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು ಏನು ಹೆಂಗೆ ಏನು ಮಾಡ್ತಾ ಇದ್ದೀರಾ, ಏನು ಆಗ್ತಾ ಇದ್ದೀನಿ, ನಿಮ್ಮ ಗಾಡಿಗೆ ಏನು ಫಿಟ್ ಆಗಿದೆ, ಏನು ಮಾಡಿ ನೋಡಿ ಡಿಸೈಡ್ ಮಾಡಿ. ಯಾವ ಗಾಡಿನೂ ಇಲ್ಲಿ ಫಿಟ್ ಮಾಡಿ ಕೊಡೋಣ. ಬಿಫೋರ್ ಇದು ಎಲ್ಲ 1 ದಿವಸ 2 ದಿವಸ ಮುಂಚೆ ಹೇಳಿ ನೀವು ಕನ್ಫರ್ಮ್ ಮಾಡಿ ಬಂದ್ರೆ ನೀಟ್ ಆ್ಯಂಡ್ ಕ್ಲೀನ್ ನಿಮಗೆ ಕೆಲಸ ಆಗುತ್ತೆ. ಇದು ಒಂದು ನಿಮಗೆ